ಇವತ್ತು ಅಮ್ಮ ಎಲ್ಲ ಹಳೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಮನೆ ಒರೆಸಿ ಇವಾಗ ಹಸಿಟ್ಟು ಚೆಂಡು ಹಿಡಿತಿದ್ದಾರೆ. ಬನ್ನಿ. ಸೋಮವಾರ ಇವತ್ತು ಎಲ್ಲ ಪೂಜೆ ಆಯಿತು. ತಿಂಡಿ ಮಾಡಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ದೋ. ಇವತ್ತು ಸೋಮವಾರದ ಪೂಜೆ, ನಾವು ರಜೆ ಅಲ್ವಾ, ಸ್ನಾನ ಎಲ್ಲ ಮಾಡ್ಕೊಂಡು ಬೆಳಗ್ಗೆ ಪೂಜೆ ಮಾಡಿಬಿಡ್ತೀವಿ. ಪೂಜೆ ಎಲ್ಲ ಮಾಡಿ ಹೂವೆಲ್ಲ ನಮ್ಮದ್ರದ್ದೇ ದಾಸವಾಳ ಹೂವುಗಳು. ಪೂಜೆ ಎಲ್ಲ ಹೇಗೈತೆ ಕಮೆಂಟ್ ಮಾಡಿ. ದಯವಿಟ್ಟು ಈ ವಿಡಿಯೋ ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ. ಸಹಸ್ರಂ ವಾಸುದೇವಸ್ಯ ನಾಮಾಮೇತತ್ ಪರಿಕೀರ್ತಯೇತ್ ಯಶಃ ಪ್ರಾಪ್ನೋತಿ ವಿಪುಲಂ ಯಾಂತಿ ಪ್ರಾಧಾನ್ಯಮೇವ ಚ ಅಚಲಾಂ ಶ್ರೇಯಮಾಪ್ನೋತಿ ಶ್ರೇಯ ಪ್ರಾಪ್ನೋತ್ಯನುತ್ತಮಂ ನಾಭಯಾತ್ ಕ್ವಚಿದಾಪ್ನೋತಿ ವೀರ್ಯಾಶ್ಚೇಜಶ್ಚ ವಿಂದತಿ ಭವತ್ಯಾ ರೋಗೋ ಧೃತಿಮಾನ್ ಬಲರೂಪಾ ಗುಣಾನ್ವಿತಃ ರೋಗಾರ್ಥೋ ಮುಚ್ಯತೆ ರೋಗದ್ಬರ್ಧೋ ಮುಚ್ಯತೆ ಬಂಧನಾತ್ ಭಯಂ ಮುಚ್ಯತೆ ಭೀತಸ್ತು ಮುಚ್ಯತೆ ತಾಪನ್ನಃ ಪದಾಂ ಮಗಳು ವಿಷ್ಣು ಸಹಸ್ರನಾಮ ಹೇಳ್ತಾಳೆ. ತಬಲ ಎಲ್ಲ ಬಾರಿಸ್ಕೊಂಡು ಶಿವನ ಹಾಡೆಲ್ಲ ಹೇಳಿದ್ಲು. ಇವಾಗ ವಿಷ್ಣು ಸಹಸ್ರನಾಮ ಹೇಳ್ತಾಳೆ. ಸರ್ವ ಪಾಪ ವಿಶುದ್ಧಾತ್ಮ ಯಾತಿ ಬ್ರಹ್ಮ ಸನಾತನಂ ನಾವಾಸುದೇವ ಭಕ್ತ ನಾಮ ಶುಭಂ ವಿದ್ಯತೆ ಕ್ವಚಿತ್ ನಾವಾಸುದೇವ. ಬಟ್ಟೆ ಎಲ್ಲ ಒಣಗಾಕಿದೆ ಬೆಳಗ್ಗೆನೆ. ಬಟ್ಟೆ ಎಲ್ಲ ನೀರು ಸೋರ್ಕೊಳ್ಳಿ ಅಂತ ಹಾಗೆ ಇಟ್ಟಿದೆ. ಇವಾಗ ಬಟ್ಟೆ ಒಣಗಾಗಲ್ಲ. ಬನ್ನಿ, ಹಿಂದೆಗಡೆ ಪ್ಯಾಸೇಜ್ ಐತೆ. ಪ್ಯಾಸೇಜಲ್ಲಿ ಬಟ್ಟೆ ಎಲ್ಲ ನೇತಾಕಿದೆ. ಒಣಗಾಕನಂತ ಇಟ್ಟಿದ್ದೀನಿ. ನೀರೆಲ್ಲ ಸೋಸ್ಬಿಟ್ಟು ಒಗ್ದು ವಾಷಿಂಗ್ ಮಿಷಿನ್ ಇವೆಲ್ಲ ಕೈಲಿ ಒಗ್ಯವು. ಅದಕ್ಕೆ ಕೈಲೆಲ್ಲ ನೆನ್ಕೊಂಡು ಒಗ್ದಾಕ್ಬಿಟ್ಟು ನೀರು ಸೋರ್ಕೊಳಕ್ಕೆ ಇಟ್ಟಿದೆ. ಮಳೆ ಬಂತು ಇವತ್ತು. ಮಳೆ ಎಲ್ಲ ಚೆನ್ನಾಗಿ ಬಂದು ಎಲ್ಲ ಹುಯ್ತು. ಹೂವಿನ ಗಿಡ ಎಲ್ಲ ತುಂಬ ಚೆನ್ನಾಗಿ ಕಾಣ್ತವೆ. ಈಗ ಮಳೆ ಹುಯ್ದ ಮೇಲೆ ಭಾರ ಆಗ್ಬಿಟ್ಟಿದೆ ಗಿಡ ಎಲ್ಲ. ಎಷ್ಟು ಚೆನ್ನಾಗಿ ನೆಂದಿದೆ. ನಾವೇನೇ ನೀರು ಇದ್ರೂ ಮಳೆ ಹುಯ್ದಾಗ ತನುವಾಗಷ್ಟು ಭೂಮಿಗೆ ಯಾವಾಗಲೂ ಆಗಲ್ಲ ಫ್ರೆಂಡ್ಸ್. ಭೂಮಿ ತಾಯಿಗೆ ಮಳೆನೇ ಆಧಾರ. ಎಷ್ಟು ಚೆನ್ನಾಗಿ ತನುವಾಗೈತೆ. ಎಲ್ಲ ನೀರು ನಿಂತುಬಿಟ್ಟೈತೆ. ಬತ್ತೈತೆ. ಆಚೆ ಹೋಗೋಣ, ಗೇಟ್ ತೆಗ್ದು. ನೋಡಿ ನೀರು ನಿಂತೈತೆ ಎಲ್ಲ. ಟ್ಯಾಕ್ಟ್ರಿ ನಮ್ಮ ಮಾವಾರು ನಿಲ್ಲಿಸ್ಬಿಟ್ಟು ಹೋಗೋರೆ. ರಂಗೋಲಿ ಎಲ್ಲ ಹೋಗ್ಬಿಟ್ಟೈತೆ. ಹೂವು ಎಲ್ಲ ಬಿದ್ದೋಗ್ಬಿಟ್ಟೈತೆ. ದೇವ್ರಿಗೆ ಮುಡಿಸಿದ್ದು ನಾಮ ಎಲ್ಲ ಅಡ್ಸೋಗ್ಬಿಟ್ಟೈತೆ ನೋಡಿ. ಮಳೆ ಹುಯ್ತಲ್ಲ ಎಲ್ಲ ಅಡ್ಸೋಗೈತೆ. ಗ್ರೀನ್ ಪಾರ್ಕ್ ಇದು. ಹೂವಿನ ಗಿಡ ಎಲ್ಲ ಚೆನ್ನಾಗೈತಾವೆ. ಇವಾಗ ನೀರು ನಿಂತೈತೆ ನೋಡಿ. ಎಲ್ಲ ತುಂಬ ಚೆನ್ನಾಗಿ ಹೋಯ್ತು ಮಳೆ. ಹಳ್ಳಿ ಕಡೆ ಮಳೆ ಹುಯ್ದ್ರೇ ಚೆಂದ. ಒಳಗಡೆ ಹೋಗೋಣ. ಚೆನ್ನಾಗಿ ಒಯ್ದೈತೆ ಮಳೆ ಮಾತ್ರ. ತುಂಬ ಚೆನ್ನಾಗಿ ಸುಮಾರಾಗಿ ಹೋಯ್ತು. ಆದರೂ ಪರವಾಗಿಲ್ಲ. ಎಷ್ಟೊಂದು ದಿವಸ ಆಗಿತ್ತು. ಇದೇ ಮೊದಲನೇ ಮಳೆ ಅನಿಸ್ತದೆ ನಮಗೆ. ಮಳೆನೇ ಹುಯ್ದಿದ್ದು ನೆನಪಿಲ್ಲ ಬೇಸಿಗೆಯಿಂದನೂ. ಯುಗಾದಿ ಆದಮೇಲೆ ಈಗ ಮಳೆ ಹುಯ್ದೈತೆ ಸುಮಾರಾಗಿ. ಪಾಪ ಎಷ್ಟು ಹುಯ್ತಾಯಿದ್ರು ಎಷ್ಟು ಪರವಾಗಿಲ್ಲ. ರೈತರುಗಳಿಗೆ ಒಂದಿದು ಬೆನ್ನೆಲುಬು ಬಂದ್ರೇ ಮಳೆ. ರೈತರ ಬೆನ್ನೆಲುಬು ಮಳೆ ರಾಯ. ಅವನೇ ಹುಯ್ಲಿಲ್ಲ ಅಂದರೆ ರೈತರು ಏನು ಮಾಡ್ತಾರೆ ಫ್ರೆಂಡ್ಸ್. ಇವಾಗೆಲ್ಲ ಹೆಸ್ರು ಕಾಳು ಹಾಕೋರು ಇಷ್ಟೊತ್ತಿಗೆ. ಇವಾಗ ಹಾಕೋಕ್ಕಾಗಲ್ಲ, ಎಲ್ಲ ಟೈಮ್ ಆಗೋಗ್ಬಿಟ್ಟೈತೆ. ಹೆಸ್ರು ಕಾಳು ಏನೂ ಹಾಕಲ್ಲ ಯಾರು.
ಇನ್ನು ಗುಡುಕ್ತಾ ಐತೆ. ಮಳೆ ಹುಯ್ದ ಮೇಲೆ ನೋಡಿ ಆಕಾಶ ಹೇಗಿದೆ ಅಂತ, ಸೂಪರಾಗಿದೆ. ಬಸ್ಸೆಲ್ಲ ಓಡಾಡ್ತವೆ, ಕಾಣಿಸ್ತೈತೆ. ಇದು ಬಸ್ ಸ್ಟಾಪಿಗೆ ಬರ್ತಾವೆಲ್ಲ. ತುಮಕೂರು ಕಡೆಯಿಂದ ಟಿ ಬಿ ಕ್ರಾಸ್ ಬರ್ತಾರೆ ನೋಡಿ. ಬಸ್ ಹೋಯ್ತಾ ಇದೆ. ಯಾರೆಲ್ಲ ನೋಡ್ತಾ ಇದ್ದೀರಾ? ಅಮ್ಮ ಕೂತವಳಿಲ್ಲಿ ನೋಡಿ, ಹಲ್ಲು ಬಿಡ್ಕೊಂಡು ಕೂತವಳೆ. ಮನಗಿದ್ಲು, ಎದ್ಬಿಟ್ಟು ಬಂದು ಕೂತವಳೆ ಈಗ. ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸ್ದಾಗಿ ಮಾಡುತ್ತಿದ್ದೀವಿ ಯೂಟ್ಯೂಬು, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯೂಟ್ಯೂಬರ್ಗಳು ಯಾರು ನೋಡಿದ್ರೆ ನಮ್ಮ ವ್ಲಾಗಿಗೆ ಸಪೋರ್ಟ್ ಮಾಡಿ. ಈಗ 5ನೇ ಕ್ಲಾಸ್ ನಮ್ಮ ಹುಡುಗಿ, 5ನೇ ಕ್ಲಾಸಿಗೆ ಈಗ ಹೋಗಬೇಕು. 4th ಮುಗಿಸೋಳೆ, 5th ಹೋಗಬೇಕು. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಸಾಯಂಕಾಲ ಪೂಜೆ ಎಲ್ಲ ಆಯಿತು. ಸೋಮವಾರಲ್ಲೂ ಇವತ್ತು ಮಳೆ ಬಂತು, ಕತ್ತಲೆ ಆಗ್ಬಿಟ್ಟಿತ್ತು ಆವಾಗಲೇ. ಇವಾಗ ಕರೆಂಟ್ ಬಂದೈತೆ. ಇವಾಗ ದೀಪ ಹಚ್ಬಿಟ್ಟು ಕೂತ್ಕೊಂಡು ರಾಯರದ್ದು ಪೂಜೆ ಮಾಡಿದೆ. ರಾಯರದ್ದು ಒಂದು ವಿಷಯ ಹೇಳಬೇಕು. ನಾನು ಗುರುವಾರ ಹೇಳ್ತೀನಿ ಫ್ರೆಂಡ್ಸ್, ಅದೇನು ಅಂತ ಹೇಳ್ಬಿಟ್ಟು. ರಾಯರನ್ನ ಯಾರೆಲ್ಲ ನಂಬಿದ್ದೀರಾ ಅವರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಅವತ್ತು ಹೇಳ್ತೀನಿ ರಾಯರದ್ದು. ಗುರುವಾರ ಹೇಳ್ಬೇಕಂದಿದ್ದೀನಿ. ಭಾನುವಾರ ನಮಗೆ ಅದು ರಾಯರು ನಮಗೇನೋ ಒಂದು ಇದು ಮಾಡಿದರು. ಅದ್ರ ಬಗ್ಗೆ ನಾನು ನಿಮಗೆ ಚುಂಚನಗಿರಿಲಿ ನಮಗೆ ಅದನ್ನು ಮಾಡಿದರು ಅವರು. ಇಲ್ಲಿಂದ ನಾವು ಹೋದ ಏನೋ ಅಂದ್ಕೊಂಡು ಅದು ಚುಂಚನಗಿರಿಲಿ ನಮಗೆ ತೋರಿಸಿದ್ರು. ನಾನು ಗುರುವಾರ ದಿವಸ ಖಂಡಿತ ನಿಮ್ಮ ಹತ್ರ ಪೂಜೆ ಎಲ್ಲ ಆದಮೇಲೆ ಶೇರ್ ಮಾಡ್ಕೊತೀನಿ. ರಾಯರದ್ದು ಬುಕ್ಗಳು ಪೂಜೆ ಮಾಡ್ತೀವಿ ನಾವು, ಅದನ್ನು ಓದ್ತೀವಿ. ಮತ್ತು ರಾಯರದ್ದು ನಾಮಲೇಖನ ಎಲ್ಲ ಬರಿತೀವಿ. ಆಗಲೇ ನಾವು ಒಂದು 4-5 ವರ್ಷದಿಂದನೂ ಬರಿತೀವಿ ನಾವು. ರಾಯರಿಗೆ ಹೋಗಿ ಬಂದ ಮೇಲಿಂದನೂ ತುಂಬ ಬರೆದಿಕ್ಕಿದ್ದೀವಿ ನಾವು. ಅದನ್ನೆಲ್ಲ ನಮ್ಮ ಕಬೋರ್ಡಲ್ಲೇ ಮಡಿಕೊಂಡಿದ್ದೀವಿ, ನಾವೆಲ್ಲೂ ಕೊಟ್ಟಿಲ್ಲ. ರಾಯರು ಬರೆದ್ಮೇಲೆ ಅದು ನಮ್ಮದೇನೆ, ನಮ್ಮ ರಾಯರೇ ನಮ್ಮಲ್ಲಿ ಇರಲಿ ಅಂತ ನಾವು ಬರ್ಕೊಂಡು ಮನೇಲಿಟ್ಟಿದ್ದೀವಿ. ಪೂಜೆ ಎಲ್ಲ ಆಯ್ತು. ಇವಾಗ ಅಮ್ಮ ಕೂತವಳೆ ಓದ್ಕೊಳ್ಳೋಕ್ಕೆ, ತಬಲ ಎಲ್ಲ ತಗೊಂಡ್ಲು. ಇವಾಗ ಹಾಡು ಹೇಳ್ಕೊಂಡು ಸ್ವಲ್ಪ ಇನ್ನು ಸ್ಕೂಲ್ ಇನ್ನೂ 1 ವಾರ ಮುಂದಕ್ಕೆ ಹಾಕಿದ್ದಾರೆ. ಓದ್ಕೊತಾ ಇದ್ದಾಳೆ. ಅಡುಗೆ ಮನೆಯಲ್ಲಿ ಅಡುಗೆಗೆ ಏನು ಈಗಲೇ ಹೋಗೋಲ್ಲ. ಕಾಫಿ ಟೀ ಎಲ್ಲ ಏನು ಮಾಡಲ್ಲ ನಾವು, ಅದಕ್ಕೆ ಕಾಫಿ ಟೀ ಏನು ಕುಡಿಯೋಕ್ಕೆ ಹೋಗೋಲ್ಲ ಇವಾಗ. ಬನ್ನಿ, ಮಳೆ ಬರ್ತಾಯಿದೆ, ತೋರಿಸ್ತೀನಿ. ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದೆ, ಮಳೆ ಬಂದ್ಬಿಡ್ತು, ಕರೆಂಟ್ ಹೊಂಟೋಯ್ತು. ಆಮೇಲೆ ಹಂಗೆ ಸ್ಟಾಪ್ ಆಗಿತ್ತು. ಈಗ ಮತ್ತೆಲ್ಲ ಕರೆಂಟ್ ಆನ್ ಮಾಡಿದ್ದೀವಿ. ಮಳೆ ಹುಯ್ತಾನೇ ಐತೆ ಫ್ರೆಂಡ್ಸ್. ಸಣ್ಣಗೆ ಬರ್ತೈತೆ. ಇವಾಗ ಜಿಡಿ ಥರ ಇಟ್ಕೊಂಬಿಡ್ತು. ಸಾಯಂಕಾಲ ಕಾಣಿಸ್ತೈತಾ ನೋಡಿ, ಹುಯ್ತಾ ಇದೆ ಮಳೆ. ಜೋರೇನಿಲ್ಲ, ಸೋನೆ ಥರ ಹಿಡ್ಕೊಂಬಿಡ್ತು ಮಳೆ. ಗುಡ್ ನೈಟ್ ಸೊಳ್ಳೆ ಬಂದುಬಿಡ್ತವೆ ಅಂತ ಆಚೆನೇ ಹಾಕ್ಬಿಡ್ತೀವಿ. ಅದ್ರ ಸ್ಮೆಲ್ಲಿಗೆ ಅವು ಒಳಗೆ ಬರೋದೇ ಇಲ್ಲ. ಆಚೆನೇ ಐತೆ, ಒಳಗಡೆ ಹಾಕ್ಬಿಟ್ರೆ ಸ್ಮೆಲ್ಲಿಗೆ ತಲೆನೋವು ಬಂದುಬಿಡ್ತದೆ ನಮಗೆ. ವಾಸನೆ ಕುಡಿಯೋಕ್ಕಾಗಲ್ಲ. ಈಗ ಆಚೆ ಲೈಟ್ ಹಾಕ್ಬಿಟ್ಟು ಗುಡ್ ನೈಟ್ ಎಲ್ಲ ಹಾಕಿದೆ. 30 ತಬಲ ಬಾರಿಸೋಕ್ಕೆ ಕೂತಿದ್ದಾಳೆ. ನಾನು ಬಟ್ಟೆ ಎಲ್ಲ ಇಟ್ಟಿದ್ದೀನಿ. ಬಟ್ಟೆ ಎಲ್ಲ ಅಲ್ಲೇ ಸ್ವಲ್ಪ ಹಾಕ್ತೆ ತಂದು ಒಣಗಾಕ್ಬೇಕಿತ್ತು. ಹಸಿ ಇತ್ತು, ಮಳೆ ಬಂದುಬಿಡ್ತಲ್ಲ. ಇದೆಲ್ಲ ಕೈಲೊಗ್ದಿದೆ. ಕೈಲೋಗಿ ಬಟ್ಟೆ ಇದು ಮಿಷನ್ಗೆ ಹಾಕಿದ್ದೀನಿ. ಬನ್ನಿ ತೋರಿಸ್ತೀನಿ. ಹಿಂದೆ ಪ್ಯಾಸೇಜ್ ಐತೆ, ಹಿಂದೆ ಇಷ್ಟಗ್ಲ ಇದೆ. ವಾಷಿಂಗ್ ಮಿಷಿನ್ ಇಟ್ಟಿದ್ದೀನಿ. ಇಲ್ಲಿ ಕಲೆಕ್ಷನ್ ಕೂಡ ಇದೆ.
ಪೂಜೆ ಎಲ್ಲ ಆದಮೇಲೆ ಕುತ್ಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾಳೆ. ತಬಲ ಎಲ್ಲ ಬಾರಿಸ್ಕೊಂಡು ಹಾಡು ಯಾವ್ಯಾವ ಬರ್ತಾವೆ ಅವು ಹೇಳ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಳೆ ಫ್ರೆಂಡ್ಸ್. ಅವಳು ಸಾಯಂಕಾಲ ಆದಮೇಲೆ ಈ ಥರ ಪೂಜೆ ಮಾಡ್ತೀವಿ. ಪೂಜೆ ಆದಮೇಲೆ ಇಷ್ಟ ಅವಳಿಗೆ ಪೂಜೆ ಹಾಡೆಲ್ಲ ಹೇಳ್ಕೊಂಡು ದೇವ್ರನ್ನ ಪೂಜೆ ಮಾಡ್ತಾಳೆ. ನೀವು ಯಾರೆಲ್ಲ ನಮಗೆ ನಾವು ಇಷ್ಟ ಆಗಿದ್ದೀವಿ, ನಿಮಗೆ ನಮ್ಮ ವ್ಲಾಗ್ ನೋಡಿ ನಿಮ್ಗೆ ಇಷ್ಟ ಆಗಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ದಯವಿಟ್ಟು ಕಮೆಂಟ್ ಹಾಕಿ. ಹೊಸದಾಗಿ ನೋಡ್ತಾ ಇದ್ದೀರಾ ನಮ್ಮ ನಿಮ್ಮ ಮನೆ ಮಕ್ಕಳ ಥರ ನೋಡಿ ಇಷ್ಟಪಡಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಕರೆಂಟ್ ಇರಲಿಲ್ಲ, ಈಗ ವಿಡಿಯೋ ಮಾಡ್ತಾಯಿದ್ದೀವಿ. ಈಗ ಬರ್ತದೆ ಕರೆಂಟು. ಊಟ ಎಲ್ಲ ಮಾಡಿ ಸಾಂಬಾರಿತ್ತು, ಅದಕ್ಕೆ ಅನ್ನ ಮಾಡಿದೆ. ಊಟ ಎಲ್ಲ ಮಾಡ್ದು. ಊಟ ಎಲ್ಲ ಆಯಿತು. ಮಳೆ ಬರ್ತಾನೆ ಐತೆ. ಇವಾಗ ಬಟ್ಟೆ ಎಲ್ಲ ಮಿಷನ್ ಮುಗೀತು, ಒಣಗಾಕ್ಬಿಟ್ಟು ಬಂದು ಇಬ್ಬರು ಊಟ ಮಾಡ್ದು. ಎಲ್ಲ ಆಯ್ತು. ಪಾತ್ರೆ ತೊಳೆದಾಯ್ತು. ಇವಾಗ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಮಲ್ಗೋದೈತೆ ಆಯ್ತು. ಇವಾಗೆಲ್ಲ ಅಡುಗೆ ಮನೆ ಕ್ಲೀನ್ ಎಲ್ಲ ಮಾಡಿದೆ. ಊಟ ಎಲ್ಲ ಮಾಡಿಬಿಟ್ಟು ಪಾತ್ರೆ ತೊಳೆದು ಅಡುಗೆ ಮನೆ ಕ್ಲೀನ್ ಆಯಿತು. ಬನ್ನಿ ಇವಾಗ ಮಲ್ಗೋಣ. ಅಮ್ಮು ಮಗಳು ಇದು ನೋಡ್ತಿದ್ದಾಳೆ. ಮಹಾಬಲಿ ಹನುಮಂತ ಅಂತ ಬರುತ್ತೆ, ಅದು ನೋಡ್ತಾ ಇದ್ದಾಳೆ. ನಮ್ಮ ಅಡುಗೆ ಮನೆ ಈ ಥರ ಇದೆ ಅಷ್ಟೇ. ಬಾಡಿಗೆ ಮನೇಲಿರೋದು ನಾವು. ಈ ಥರ ಚಿಕ್ಕದಾಗಿ ನನ್ನ ಕ್ಲೀನಾಗಿರಬೇಕು. ಯಾರ ಅಡುಗೆ ಆಗಲಿ ಸ್ವಂತ ಆಗಲಿ ಅದು ನಮ್ಮ ಮನೆ ಥರ ಅಂತಲೇ ನಾನು ಇಟ್ಕೊತೀನಿ. ಅದು ಕ್ಲೀನಾಗಿ ನನಗೆ ಆದಷ್ಟು ನಾನು ನೀಟಾಗಿ ಇಟ್ಕೊಂಡಿದ್ದೀನಿ. ಅಮ್ಮ ಮಹಾಬಲಿ ಹನುಮಂತ ನೋಡ್ತಾ ಇದ್ದಾಳೆ. ನಿದ್ದೆ ಮಾಡಲ್ಲಪ್ಪ, ಅಡಿ ಮಲ್ಗನ. ಇನ್ನು ಸ್ವಲ್ಪ ಐತಿ, ಇನ್ನು ಒಂದು 10 ನಿಮಿಷ ಐತೆ. 9:30ವರೆಗೂ ಬರುತ್ತೆ. ಈಗ 9:20. ಅದಕ್ಕೆ ಸ್ವಲ್ಪ ಒಂದು 10 ನಿಮಿಷ ಮೋಟ್ರ್ ಆನ್ ಮಾಡಿಬಿಟ್ಟು ಮಲಗ್ತೀನಿ ಫ್ರೆಂಡ್ಸ್. ಇಲ್ಲಿಗೆ ಇಲಾಗ್ ಎಂಡ್ ಮಾಡ್ತೀನಿ. ಗೊತ್ತಲ್ಲ, ಶೇರ್ ಮಾಡಿ, ಲೈಕ್ ಮಾಡಿ, ಏನಾದ್ರು ತಪ್ಪಿದರೆ ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹೊಸ್ದಾಗಿ ಮಾಡ್ತಾಯಿದ್ದೀವಿ. ನಿಮ್ಮ ಮನೆ ಮಗಳ ಥರ ನಮ್ಮನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಗುಡ್ ನೈಟ್, ಬಾಯ್. ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ ಫ್ರೆಂಡ್ಸ್.